ಹನುಮಂತ ಕುರಿತಾಗಿ 11 ವಿಷಯದ ಬಗ್ಗೆ ವಿವರಿಸಲು ಹನುಮಂತನ ಮಹತ್ವ ಪುರಾಣದಲ್ಲಿ ತಾನು ಪಾತ್ರವಹಿಸಿದ ವಿವಿಧ ಸಂಗತಿಗಳು. 1ನೇ ವಿಷಯ, ಹನುಮಂತನ ಮೂಲ ಮತ್ತು ಮಹತ್ವ. ಹನುಮಂತ ಶ್ರೀರಾಮನ ಪರಮ ಭಕ್ತ ಹಾಗೂ ಪವನ ಪುತ್ರನಾಗಿ ಪ್ರಸಿದ್ಧ. ಹನುಮಂತನು ವಾಯುದೇವನ ಮಗನಾಗಿ ಜನಿಸಿದ್ದಾನೆ. ತಾಯಿಯಾದ ಅಂಜನಾದೇವಿಯು ಆರಾಧನೆಗೆ ಪ್ರತಿಫಲವಾಗಿ ವಾಯುದೇವನು ತನ್ನ ಮಗನಾಗಿರಲು ಆಶೀರ್ವಾದ ನೀಡಿದನು. ಹನುಮಂತನು ಅನೇಕ ದೈವಿ ಶಕ್ತಿಗಳನ್ನು ಹೊಂದಿದ್ದು ತಮ್ಮ ಕಾರ್ಯಶಕ್ತಿಯ ಹಾಗೂ ಬುದ್ಧಿಯ ಮೂಲಕ ಲೋಕವಿಲ್ಲದ ಜನಪ್ರಿಯ ನಟನಾದನು. 2ನೇ ವಿಷಯ, ಹನುಮಂತನ ಶೌರ್ಯ ಮತ್ತು ಶಕ್ತಿ. ಹನುಮಂತನು ತನ್ನ ಬಾಲ್ಯದ ದಿನಗಳಲ್ಲಿ ಸೂರ್ಯನನ್ನು ಚಾಕ್ಲೇಟ್ ಎಂದು ಭಾವಿಸಿ ನುಂಗಲು ಯತ್ನಿಸಿದ ಕಥೆ ಪ್ರಸಿದ್ಧವಾಗಿದೆ. ಈ ಘಟನೆಯಿಂದ ಅವರ ದೈವಿ ಶಕ್ತಿಯು ನಮಗೆ ಗೊತ್ತಾಗುತ್ತದೆ. ಬ್ರಹ್ಮನ ಆಶೀರ್ವಾದದಿಂದ ಹನುಮಂತನು ಅನಂತ ಶಕ್ತಿಯನ್ನು ಪಡೆದನು. ಇದನ್ನು ಶ್ರೀರಾಮಾಯಣದಲ್ಲಿ ಬಲ್ಲಿಕೊಂಡೆವು. 3ನೇ ವಿಷಯ, ಶ್ರೀರಾಮಾಯಣದಲ್ಲಿ ಹನುಮಂತನ ಪಾತ್ರ. ಶ್ರೀರಾಮಾಯಣದಲ್ಲಿ ಹನುಮಂತನು ಪಾತ್ರವು ಅಲೇ ಮಹತ್ವದಾಗಿದೆ. ರಾಮನ ಭಕ್ತನಾಗಿ ಅವರು ಸೀತಾಮಾತೆಯ ಹುಡುಕಾಟ, ಅವರಿಗಾಗಿಯೇ ದಂಡಕಾರಣ್ಯಕ್ಕೆ ಪ್ರವೇಶ ಮತ್ತು ಲಂಕೆಗೆ ಭೇಟಿ ನೀಡುವ ಸಂದರ್ಭಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದರು. ಹನುಮಂತನು ಸೀತೆಯನ್ನು ಕಂಡು ಅವರಿಗೆ ರಾಮನ ಪ್ರೀತಿಯ ಸಂದೇಶವನ್ನು ರವಾನಿಸಿದನು. ರಾವಣನೊಂದಿಗೆ ನಡೆಸಿದ ಯುದ್ಧದಲ್ಲಿ ಹನುಮಂತನು ತನ್ನ ಶಕ್ತಿ ಮತ್ತು ಬುದ್ಧಿಯನ್ನು ಪ್ರದರ್ಶಿಸಿದನು. 4ನೇ ವಿಷಯ, ಹನುಮಂತನ ಗುಣಗಳು. ಹನುಮಂತನಲ್ಲಿ ಅತ್ಯಂತ ಆಕರ್ಷಕ ಗುಣಗಳು ಇದ್ದವು. ಅವು ಅವರ ದಯಾಳು, ನಿಷ್ಠಾವಂತ, ಶ್ರದ್ಧಾಸ್ವಪ್ನರಾಗಿದ್ದರು. ಶ್ರೀರಾಮನ ಬೋಧನೆಗಳನ್ನು ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ಅವುಗಳನ್ನು ಅನುಸರಿಸಿದರು. ಶ್ರೀರಾಮ ಚರಿತ್ರೆಯಲ್ಲಿ ಹನುಮಂತನು ತಮ್ಮ ವ್ಯಕ್ತಿತ್ವದಿಂದ ಮಾತ್ರವಲ್ಲ, ತತ್ವಚಿಂತನೆಯಿಂದಲೂ ನಮಗೆ ಮಾರ್ಗದರ್ಶನ ಮಾಡುತ್ತಾನೆ. 5ನೇ ವಿಷಯ, ಭಕ್ತಿಯಲ್ಲಿ ಹನುಮಂತನ ಮಹತ್ವ. ಹನುಮಂತನು ಭಕ್ತಿಯ ಮತ್ತೊಂದು ರೂಪ. ಅವರು ಶ್ರದ್ಧಾ ಮತ್ತು ಸಮರ್ಪಣೆ ಮೂಲಕ ದೈವಿ ಶಕ್ತಿಯ ತತ್ವವನ್ನು ತೋರಿಸುತ್ತಾರೆ. ಹನುಮ ಜಯಂತಿ ಹನುಮಂತನ ಆರಾಧನೆ ವಿಶೇಷಣೀಯವಾಗಿದೆ. ಈ ದಿನದಲ್ಲಿ ಭಕ್ತರು ಹನುಮಂತನನ್ನು ಆರಾಧಿಸುತ್ತಾರೆ, ಸ್ತುತಿಸುತ್ತಾರೆ ಮತ್ತು ಆತನ ಕಥೆಗಳನ್ನು ನೆನಪಿಸಿಕೊಳ್ಳುತ್ತಾರೆ. 6ನೇ ವಿಷಯ, ಸಾಂಸ್ಕೃತಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಹನುಮಂತನ ಶಕ್ತಿಯು ಸತ್ವತಿಯ ಸಂಕೇತ. ಅವನ ಚಿತ್ರಣವನ್ನು ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಕಾಣಬಹುದು, ಏಕೆಂದರೆ ಹನುಮಂತನು ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ರಕ್ಷಣೆ ತರುತ್ತಾನೆ ಎಂಬ ನಂಬಿಕೆ ಇದೆ. 7ನೇ ವಿಷಯ, ಅವರ ಆರಾಧನೆ. ಹನುಮಂತನ ಆರಾಧನೆ ಭಾರತೀಯ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ವಿಶೇಷವಾಗಿ ಮಂಗಳವಾರಗಳು, ಶನಿವಾರಗಳು ಹನುಮಂತನನ್ನು ಪೂಜಿಸುವ ದಿನಗಳು ಎಂದು ಪ್ರಾಮುಖ್ಯತೆ ಹೊಂದಿವೆ. ಭಕ್ತರು ಹನುಮಂತನಿಗೆ ಭೇಟಿ ಕೊಡುವ ಮೂಲಕ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. 8ನೇ ವಿಷಯ, ಹನುಮ ಚರಿತ್ರೆಯ ಪಾಠ. ಹನುಮಂತನ ಜೀವನದಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು ಕಲಿಯಬಹುದು. ಅವರ ಶ್ರದ್ಧೆ ಮತ್ತು ಭಕ್ತಿ, ಶ್ರೇಷ್ಠತೆಯ ತತ್ವಗಳನ್ನು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿವೆ. ಅವರ ದೈವಿ ಶಕ್ತಿಯು ಪ್ರತ್ಯೇಕವಾಗಿ ಎಲ್ಲ ಅಡಚಣೆಗಳಿಗೂ ಪರಿಹಾರವಾಗದಂತೆ ಕಾಣುತ್ತಾರೆ. 9ನೇ ವಿಷಯ,
ನಿರ್ಮೂಲನೆಯ ಸಂಕೇತ. ಹನುಮಂತನು ಕೇವಲ ಭಗವಂತನ ಭಕ್ತನಲ್ಲ, ಶಕ್ತಿ ಮತ್ತು ನಿರುವವಾದ ಶ್ರದ್ಧೆಯು ಪ್ರತ್ಯೇಕ ಭಗವಂತನ ಮೇಲಿನ ನಂಬಿಕೆಯಿಂದ ಅವನು ಪ್ರತಿಯೊಂದು ಸಂಕಷ್ಟವನ್ನು ಜಯಿಸಿದ್ದಾನೆ. ಹನುಮಂತನ ಕಥೆಯನ್ನು ಓದುತ್ತಾ ಅಥವಾ ಕೇಳುತ್ತಾ ವ್ಯಕ್ತಿಗಳು ಸ್ಫೂರ್ತಿ ಹೊಂದುತ್ತಾರೆ. ಸ್ವಾಂತನದ ದೇವರು. ಹನುಮಂತನು ಕೇವಲ ಶಕ್ತಿಯಲ್ಲ, ಆತ್ಮಶಾಂತಿಯ ಸಂಕೇತ. ರಾಮಾಯಣದಲ್ಲಿ ಶ್ರೀರಾಮನ ಎಲ್ಲ ಕಷ್ಟ ಸಂಕಷ್ಟಗಳಿಗೆ ಹನುಮಂತನು ಪರಿಹಾರ ತಂದಿದ್ದಾನೆ. ಈ ಅರ್ಥದಲ್ಲಿ ಅವನು ಸಾಮಾನ್ಯ ಜನರಿಗೆ ಆತ್ಮ ಸ್ವಾಂತನದ ದೇವರಾಗಿದ್ದಾನೆ. 11ನೇ ವಿಷಯ, ಉಪಸಂಹಾರ. ಹನುಮಂತ ದೈವಿ ಶಕ್ತಿಯು ಮತ್ತು ಭಕ್ತಿಯ ಪರಮ ಮಾದರಿ. ಅವರ ಜೀವನವು ನಮಗೆ ಶ್ರದ್ಧೆ, ಶಕ್ತಿ, ಸತ್ಯ ಮಾರ್ಗವನ್ನು ತೋರಿಸುತ್ತದೆ. ಹನುಮಂತನ ಆರಾಧನೆಯು ಕೇವಲ ಪ್ರತಿ ಭಕ್ತಿಗೆ ಸೀಮಿತವಲ್ಲ, ಅದು ಜೀವನದ ಪ್ರತಿ ಹಂತದಲ್ಲೂ ನಾವು ಎದುರಿಸುವ ಸವಾಲುಗಳಾಗಿವೆ ಸ್ಫೂರ್ತಿದಾಯಕವಾಗಿರುತ್ತದೆ. ಜೈ ಶ್ರೀರಾಮ್.